ಬಹುಮಹಡಿ ವಾಹನ ನಿಲುಗಡೆ ಸಂಕೀರ್ಣ ಕಾರ್ಯಾಚರಣೆಗೆ ಇವತ್ತೊಂದು ದೊಡ್ಡ ಹೊಸ ಇತಿಹಾಸ ಪುಟಕ್ಕೆ ಬೆಂಗಳೂರು ನಗರ ಸೇರಿದೆ. ದುಬೈಯಿಂದ ನಮ್ಮ ಬಿಡದಿ, ನಮ್ಮ ಮದ್ದೂರು, ನಮ್ಮ ಸ್ಥಳೀಯರು ಬಂದು ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ನೋಡ್ಕೊಂಡು ಬಂದು ನಮ್ಮೂರಿನಲ್ಲಿ ನಾನೇನಾದ್ರು ಒಂದು ದೊಡ್ಡ ಪ್ರವಾಸ ಮಾಡಬೇಕು ಅಂತೇಳಿ ಟೆಂಡರ್ನ ತೆಗೆದುಕೊಂಡು ಬಂದು ಭಾಗಿಯಾಗಿದ್ದಾರೆ. ಎಷ್ಟರ ಮಟ್ಟಕ್ಕೆ ವಾಪಸ್ ಅವ್ರಿಗೆ ಹಣ ಸಿಗ್ತದೋ ನನಗೆ ಗೊತ್ತಿಲ್ಲ. ಅಷ್ಟು ಸುಲಭವಾದ ಕೆಲಸ ಅಂತೂ ಅಲ್ಲ. ಯಾಕೆಂದ್ರೆ ಅವರು ಸರ್ಕಾರಕ್ಕೂ ದುಡ್ಡು ಕಟ್ಟಿ ಅವರು ಬದುಕಬೇಕು, ಎರಡೂ ಕೂಡ ಆಗ್ಬೇಕು. ಅವ್ರು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್, ಅವ್ರು ವೀಕ್ ಆಗಿದ್ರೆ ತಿರ್ಗಾ ಇನ್ನೊಂದ್ಸತಿ ನಾವು ಯಾರು ಬರಕ್ ಹೋಗುದಿಲ್ಲ. ಈಗಾಗಲೇ ಸುಮಾರು ಟೆಂಡರ್ಗಳು ಫೇಲ್ ಆಗಿದೆ. ಆದ್ರೆ ಇವತ್ತು 7 ಟೆಂಡರ್ ಕರೆದು ನಮ್ಮ ಕಾರ್ಪೊರೇಷನ್ ಅವ್ರ ಬೇಡಿಕೆಗೆ ಕಾರ್ಪೊರೇಷನ್ ಅವ್ರ ರೇಟ್ ಕೊಡಕ್ಕಾಗದೆ ಎಲ್ಲ ವಿಫಲ ಆಗಿದ್ದಾರೆ. ಆದ್ರೆ ಇವರು ಬಂದು ದೊಡ್ಡ ಧೈರ್ಯವನ್ನ ಮಾಡಿದ್ದಾರೆ. ಆ ಧೈರ್ಯಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಂಬರ್ 1, ನಮ್ಮ ಮಾಲ್ಗಳಲ್ಲೂ ಕೂಡ ಈ ರೀತಿ ವ್ಯವಸ್ಥೆ ಇದೆ. ಅವರೇ ಇಲ್ಲೂ ಬಂದು ಮಾಡಿರೋದು. ನಮ್ಮ ಮಾಲಲ್ಲೂ ಕೂಡ ಇವರೇ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಮಾಡಿರೋದು. ಆ ನಮ್ಮ ಮಾಲ್ಗಳ ವ್ಯವಸ್ಥೆ ಬೇರೆ. ಅಲ್ಲಿ ದಿನ ಕಸ್ಟಮರ್ಸ್ ಬೇರೆ ಬೇರೆ ತರ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಸಿನಿಮಾಕ್ಕೆ ಹೋಗೋರು ಬರ್ತಾ ಇರ್ತಾರೆ. ಅದು ಬೆಳಗ್ಗೆಯಿಂದ 11 ಗಂಟೆಗೆ ಶುರು ಆಗಿದ್ದು ರಾತ್ರಿ 10 ಗಂಟೆಗೆ ಆಗ್ತದೆ. ಇಲ್ಲಿ 7-8 ಗಂಟೆ ಆದ್ಮೇಲೆ ಇದೆಲ್ಲ ಬರೀ ಬಾರ್ಗಳು ಬಿಟ್ರೆ ಯಾವ್ದು ಇಲ್ಲೇನು ಇರುವುದಿಲ್ಲ. ಅದು ಕೂಡ ನನಗೆ ಗೊತ್ತಿದೆ. ನನಗೂ ಈ ಗಾಂಧಿನಗರಕ್ಕೂ ಒಂದು 25-30 ವರ್ಷದ ಸಂಬಂಧ. ಕಾಲೇಜು ಇಲ್ಲೇ ಓದ್ತಿದ್ದೆ, ಗಾಂಧಿನಗರದಲ್ಲಿ ರೇಣುಕಾಚಾರ್ಯ ಕಾಲೇಜಲ್ಲಿ. ಇಲ್ಲೇ ಜನಲಾಸ್ಟ್ ಅಲ್ಲಿ 9 ವರ್ಷ ಇದ್ದೆ. ಇದೇ ಎದುರುಗಡೆ ಒಂದು ಕ್ವಾರ್ಟರ್ಸ್ ಇತ್ತು, ಮಂತ್ರಿ ಕ್ವಾರ್ಟರ್ಸ್. ಇಲ್ಲೊಂದು 6 ವರ್ಷ ಇದ್ದೆ. ಸೊ ಹಂಗೆ ನನಗೆ ಇಲ್ಲಿ ಕಾಲೇಜು, ಓಡಾಟ, ವ್ಯವಹಾರ, ನನ್ನ ಆಫೀಸು, ಬಿಸ್ನೆಸ್ ಎಲ್ಲ ಕೂಡ ಬೇಕಾದಷ್ಟಿತ್ತು. ನನಗೆ ಪ್ರತಿಯೊಂದು ಇಂಚು ಗಾಂಧಿನಗರದ ಎಲ್ಲ ವ್ಯವಹಾರ ಗೊತ್ತಿದೆ. ನನಗೆ ವ್ಯವಹಾರ ವಹಿವಾಟೆಲ್ಲ. ಈಗ ನಾವು ಸರ್ಕಾರ ಒಂದು ತೀರ್ಮಾನ ಮಾಡಿದ್ದೇವೆ, ಮಾಧ್ಯಮದವರು ಇದನ್ನು ಗಮನಿಸಬೇಕು. ಸುಮಾರು 100 ಮೀಟರ್ ಸುತ್ತಲೂ ಎಲ್ಲ ಪಾರ್ಕಿಂಗ್ ಅನ್ನ ಇಲ್ಲಿ ಗಾಂಧಿನಗರದಲ್ಲಿ ನಾವು ಬ್ಯಾನ್ ಮಾಡಿದ್ದೇವೆ. ರೋಡ್ಗಳೆಲ್ಲ ಫ್ರೀ ಇರಬೇಕು, ಎಲ್ಲರಿಗೂ ಒಳ್ಳೆ ವ್ಯಾಪಾರ ಆಗಬೇಕು. ಯಾರು ಬೇಕಾದ್ರೂ ನಮ್ಮ ಈ ಕಾಂಟ್ರಾಕ್ಟರು ಇಲ್ಲಿಂದ ಸ್ಟಾಪ್ನ ಗಾಡಿನ ನಿಲ್ಲಿಸ್ಬಿಟ್ಟು ಎಲ್ಲಿಂದಾರ ಅವ್ರು ಬರ್ಲಿ, ನಿಲ್ಲಿಸ್ಬಿಟ್ಟು ವಿಧಾನಸೌಧಕ್ಕೆ ಬರ್ಲಿ, ಹೈಕೋರ್ಟ್ಗೆ ಹೋಗ್ಲಿ, ರೈಲ್ವೆ ಸ್ಟೇಷನ್ಗೆ ಹೋಗ್ಲಿ, ಎಲ್ಲಿ ರಾಯಲ್ ಸರ್ಕಲ್ ಹೋಗ್ಲಿ, ಎಲ್ಲಿಗೆ ಹೋದ್ರು ಕೂಡ ಫ್ರೀಯಾಗಿ ಟ್ರಾನ್ಸ್ಪೋರ್ಟ್ ಸರ್ವಿಸ್ ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 25-30 ರೂಪಾಯಿ ಗಂಟೆಗೆ ನಿಲುಗಡೆ ವಾಹನದ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ಎಷ್ಟೋ ಜನ 2 ಕಾರು 3 ಕಾರು ಮಡಿಕೊಂಡಿರೋರು, ಅಪಾರ್ಟ್ಮೆಂಟ್ ಅವರು, ಅವರು ಕೂಡ ರಾತ್ರಿ ಹೊತ್ತೆಲ್ಲ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಅವರು ಕೂಡ ಅವಕಾಶ ಇದೆ. ಎಲ್ಲಾ ಗಾಡಿಗಳಿಗೆಲ್ಲ 50 ಲಕ್ಷ, 20 ಲಕ್ಷ, 30 ಲಕ್ಷ ಆಗಿದೆ. ಎಲ್ಲರಿಗೂ ಯಾರೋ ರಸ್ತೆಯಲ್ಲಿ ನಿಲ್ಸಕ್ಕೆ ಅವಕಾಶ ಇಲ್ಲ. ಸೊ ಇದೊಂದು ವಿಶೇಷವಾದಂತಹ ಯೋಜನೆ ಗಾಂಧಿನಗರದಲ್ಲಿ ನಮ್ಮ ದಿನೇಶ್ ಗುಂಡೂರಾಯರವರ ಮುಖಂಡದಲ್ಲಿ ಇವತ್ತು ನಡೆದು ಒಂದು ಬೆಂಗಳೂರಿಗೆಲ್ಲ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಇವತ್ತು ನಾವು ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಇವ್ರಿಗೂ ಇಲ್ಲೆಲ್ಲ ಸ್ವಲ್ಪ ಪಾರ್ಕಿಂಗ್, ಹೋಟ್ಲು ಇಲ್ಲೆಲ್ಲ ಇಡೀ ಬೆಂಗಳೂರು ನಮ್ಮ ಗಾಂಧಿನಗರ ಅಂತಂದ್ರೆ ಹೋಟ್ಲಿಗೆ ಬರೋರೇ ಹಿಂದೆ ಮುಂದೆ ಬರೀ ಮಿಡಲ್ ಕ್ಲಾಸ್ ಸಿಟಿಸನ್ಸ್ ಮಾತ್ರ, ಬಡವರು ಮಾತ್ರ ಬರ್ತಾ ಇದ್ದಾರೆ. ಎಲ್ಲ ರೈಲ್ವೆ ಸ್ಟೇಷನ್ ಬರೋರು, ಬಸ್ಸಲ್ಲಿ ಬರೋರು ಬರ್ತಾ ಇದ್ದಾರೆ. ಆದ್ರೆ ವೆಹಿಕಲ್ ಪಾರ್ಕಿಂಗ್ ಇಲ್ಲದೆ ಬಹಳ ತೊಂದರೆ ಆಗ್ತಿತ್ತು. ಹೋಟ್ಲ್ ಜೊತೆ ಕೂಡ ಟೈಅಪ್ ಮಾಡಿಕೊಂಡು ಇದು ಕೂಡ ನಡೆಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ನಾನು ಪೊಲೀಸ್ ಕಮಿಷನರ್ ಅವರು ಈಗಾಗಲೇ ಮತ್ತು ಬೆಂಗಳೂರು ಡಿಸಿ ಇಬ್ರು ಸೇರಿ ಒಂದು ಆದೇಶ ಕೂಡ ಈ ಸುತ್ತಮುತ್ತಲು 1 ಕಿಲೋಮೀಟರ್ ಒಳಗಡೆ ಎಲ್ಲೂ ಕೂಡ ಪಾರ್ಕಿಂಗ್ಗಳು ನಿರ್ಬಂಧ ಮಾಡಲಿಕ್ಕೆ ಆಗಿದೆ. ಜೊತೆಗೆ ಯಾರು ಇಲ್ಲಿ ಬಂದು ಹೋರಾಟಗಾರರು ಮಾಡ್ತಾರೆ, ಸ್ಟ್ರೈಕ್ಗಳು ಮಾಡ್ತಾರೆ, ಅವ್ರಿಗೆಲ್ಲರೂ ಕೂಡ ಇವತ್ತು ದೊಡ್ಡ ಅನುಕೂಲ. ಎಲ್ಲೋ ಬಂದು ನಿಲ್ಲಿಸಿ ಎಳ್ಕೊಂಡು ಹೋಗಿ ಮಾಡೋದ್ಬೇಕು. ಸೊ ಸ್ಟಾರ್ಟಿಂಗ್ ಒಂದಷ್ಟು ಒಂದು ತಿಂಗಳು 2 ತಿಂಗಳು ಜಟಾಪಟಿ ನಡೀತದೆ. ಎಲ್ಲ ಜಾಗ ಯಾಕೆ ಕೊಡಬೇಕು, ದುಡ್ಡು ಕೊಡಬೇಕು ಅಂತ ಏನು ಮಾಡಕ್ ಆಗಲ್ಲ.
ಬಂದು ಇಲ್ಲಿ ಕೂತ್ಕೊಂಡು ಗಂಟೆ ಕಟ್ಲೆ ಮಾಡ್ಬೇಕಾದ್ರೆ ಇಲ್ಲಿ ವಾಹನ ನಿಲ್ಲಿಸಲೇಬೇಕು, ಒಳಗಡೆ ಹೋಗ್ಬೇಕು. ಇದೆಲ್ಲ ಸ್ವಲ್ಪ ಕ್ಲೀನ್ ಆಗಿರ್ಬೇಕು ಟ್ರಾಫಿಕ್ಗೆ ಆ ವ್ಯವಸ್ಥೆ. ಆಮೇಲೆ ತಾವು ನೋಡಿದ್ದೀರಿ ಬಹಳ ಶುದ್ಧವಾಗಿ ಇದನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಎಲ್ಲಾ ತರದ ವ್ಯವಸ್ಥೆ ಆಗಿದೆ. ಸೊ ಸಾರ್ವಜನಿಕರು ಇದೆಲ್ಲ ಉಪಯೋಗಿಸ್ಕೊಳ್ಳಿ. ಬೆಂಗಳೂರಿಗೆ ಇವತ್ತು ವಿಶೇಷವಾದಂತಹ ಒಂದು ಹೊಸ ರೂಪ ಕೊಡಬೇಕು ಅಂತ ಒಟ್ಟಾದ್ಮೇಲೆ ನಾನು ಕಾರ್ಪೊರೇಷನ್ ಹೋಗ್ತಾ ಇದ್ದೀನಿ. ಅಡ್ವರ್ಟೈಸ್ಮೆಂಟ್ ಪಾಲಿಸಿ ವಿಚಾರ ಫೈನಲ್ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಕರೆದು ಮಾತಾಡೋಣ ಅಂತ. ಅದು ಕೂಡ ಇನ್ನೊಂದು 2-3 ದಿನದಲ್ಲಿ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಈಚೆ ಬರ್ತದೆ. ಅದಾದ್ಮೇಲೆ TDR ಸಮಸ್ಯೆ ಇದೆ, ಅದು ಬರ್ತದೆ. ಅದಾದ್ಮೇಲೆ ನಮ್ಮ FIR ಪ್ರೀಮಿಯಂ FIR ಅದು ಬರ್ತದೆ. ಹಿಂಗೆ ಯಾವ್ದಾದ್ರು ಕೆಲವೆಲ್ಲ ಪೆಂಡಿಂಗ್ಸ್ ಇಶ್ಯೂ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ತಿರ್ಗಾ ಕಸಗಳ ವ್ಯವಹಾರ ವಿಚಾರದಲ್ಲಿ ಅದು ಕೋರ್ಟ್ ಅಲ್ಲಿ ಸ್ವಲ್ಪ ತಡೆ ಆಗ್ತಾ ಇದೆ, ಅದು ಕೂಡ ಬರ್ತದೆ. ಸೊ ಅದೆಲ್ಲ ಕೂಡ ಏನೇನು ನಾವು ಮಾಡ್ಲಿಕ್ಕೆ ಸಾಧ್ಯನೋ ಅದೆಲ್ಲ ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. ಟ್ರಾಫಿಕ್ ವಿಚಾರದಲ್ಲಿ ಇನ್ನೊಂದು ಸದ್ಯದಲ್ಲೇ ಈ ಡಬಲ್ ಡೆಕ್ಕರ್ ಒಂದ್ ಕಡೆ ಮೆಟ್ರೋ, ಇನ್ನು ಒಂದೇ ಇದರಲ್ಲಿ ಮೆಟ್ರೋನು, ಇನ್ನೊಂದರಲ್ಲಿ ನಮ್ಮ ವಾಹನಗಳು ಎರಡೂ ಹೋಗುವಂತ ಡಬಲ್ ಡೆಕ್ಕರ್ ಇದನ್ನು ಕೂಡ ಉದ್ಘಾಟನೆ ಮಾಡಿ ನೆಕ್ಸ್ಟ್ ಯಾವುದೇ ಆಗ್ಲಿ ಬೆಂಗಳೂರು ನಗರದಲ್ಲಿ ಮೆಟ್ರೋ ಪಾಸ್ ಆಗ್ಬೇಕಾದ್ರೆ ಆ ಫ್ಲೈಓವರ್ ಜೊತೆಲಿ ಒಂದು ಫ್ಲೈಓವರ್ ಜೊತೆಲಿ ಮೆಟ್ರೋ ಕೂಡ ಅಳವಡಿಸಿ ಟ್ರಾಫಿಕ್ಗೆ ನಾವು ಇನ್ಯಾವ ಜಮೀನನ್ನು ಅಕ್ವಿಷನ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಜಾಗ ವೇಸ್ಟ್ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಕಾರ್ಪೊರೇಷನ್ ಮತ್ತು BMRC ಇಬ್ರು ಸೇರಿ ಅರ್ಧ ದುಡ್ಡನ್ನ ಹಾಕಿ ಆ ರೀತಿ ಕಟ್ಟಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಸೊ ಹಿಂಗೆ ಹೊಸ ರೂಪವನ್ನ ಕೊಡ್ತಾ ಇದ್ದೇವೆ. ಸಾರ್ವಜನಿಕರು ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಬೆಂಗಳೂರು ನಮ್ದಲ್ಲ, ಬೆಂಗಳೂರು ನಿಮ್ದು. ನಿಮ್ಮ ಬೆಂಗಳೂರನ್ನ ರಕ್ಷಣೆ ಮಾಡಲಿಕ್ಕೆ ಎಲ್ಲಾ ತರದ ಸಹಕಾರ ಮಾಡೋಣ. ಉತ್ತಮವಾಗಿ ಕೆಲಸ ಮಾಡಿದಂತ ಎಲ್ಲ ಅಧಿಕಾರಿಗಳಿಗೆ, ಶ್ರಮ ಪಟ್ಟವ್ರಿಗೆ, ಇದಕ್ಕೆ ಯೋಜನೆ ನಿರ್ಮಾಣ ಮಾಡಿದವ್ರಿಗೆ, ಕಾಂಟ್ರಾಕ್ಟರ್ಗೆ, ಆರ್ಕಿಟೆಕ್ಟ್ಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಶುಭ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.